ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಎತ್ತ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಮೋರವರ್ ಅಮ್ಮ ಇಲ್ಲದಿರೋ ಕಾರಣ ಸ್ವಲ್ಪ ಮನೆ ಕೆಲಸ ಮತ್ತೊಂದು ಎಲ್ಲ ನಾನೇ ಮಾಡಿಕೊಂಡು ಕಾಲೇಜ್ಗೆ ಹೋಗಬೇಕು. ಸೊ ನನಗೆ ಕಾಲೇಜ್ ಇರೋದು 11:30 ನಾನು ಮನೆ ಬಿಡ್ತೀನಿ. ಒಂದು ಲ್ಯಾಬ್ ಇದೆ ಅಷ್ಟು ನನಗೆ. ಸೊ ಅದಕ್ಕೋಸ್ಕರ ಏನು ಅಂದ್ಕೊಂಡೆ ಅಂತಂದರೆ ಏನಾದರೂ ಶುರು ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಿದ್ದೆ. ಸೊ ನೆನ್ನೆ ಸ್ವಲ್ಪ ಎನರ್ಜೆಟಿಕ್ ಫೀಲ್ ಆಯಿತು. ಸೊ ಅದಕ್ಕೋಸ್ಕರ ಇನ್ಮೇಲಾದರೂ ಶುರು ಮಾಡಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ಹಿಂಗೆ ಮಾಡಬೇಕು ಅಂತ. ಏನು ಮಾಡಬೇಕು ಎತ್ತ ಮಾಡಬೇಕು ಗೊತ್ತಿಲ್ಲ, ಬಟ್ ಸ್ಟಾರ್ಟ್ ಮಾಡಬೇಕು. ಏನು ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಬೋದು ಅಂತಂದರೆ ಅಟ್ಲೀಸ್ಟು ಏನು ಮಾಡೋಕ್ಕಾಗಲಿ ಅಂದರೂ ಒಂದು 15 ಮಿನಿಟ್ಸ್, ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಆದ್ರೂ ಬಾಡಿ ಸ್ಟ್ರೆಚ್ ಮಾಡಬೇಕು, ಆ ಥರ ಏನಾದರೂ ಎಕ್ಸಸೈಸ್ ಮಾಡಬೇಕು ಅಥವಾ ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೆಲ್ದಿ ಲೈಫ್ನ ಶುರು ಮಾಡೋಣ ಅಂತ. ಬಿಕಾಸ್ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ವೆದರ್ ತುಂಬ ಕೆಟ್ಟದಾಗಿದೆ. ಸೊ ಅದಕ್ಕೋಸ್ಕರ ತುಂಬ ಚಳಿ ಆಗ್ತಾಯಿದೆ, ನನಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೇ ಹೇಗೋಗುತ್ತೆ ಅಂತ ನೀವೇ ನೋಡಿ ನನ್ನ ಜೊತೆ ಇದು. ಥ್ಯಾಂಕ್ ಯು. ಹಾಗೆ ನಾನು ಡೇನ ಸ್ವಲ್ಪ ಸ್ಟ್ರೆಚ್ ಮಾಡೋದ್ರ ಮುಖಾಂತರ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಕಂಫರ್ಟಬಲ್ ಫೀಲ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಎನರ್ಜೆಟಿಕ್ಕಾಗಿ ಫೀಲ್ ಆಗಲಿ ಅಂತ ಸ್ವಲ್ಪ ಸ್ಟ್ರೆಚಸ್ನ ಮಾಡಿದೆ. ಹಾಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ತುಂಬ ಸ್ಟ್ರೆಸ್ ಅನ್ನಿಸ್ತಿದ್ದೀನಿ ಇತ್ತೀಚೆಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತಿಂದ ಜಸ್ಟ್ 5 ಮಿನಿಟ್ಸ್ನ ಶುರು ಮಾಡಿದ್ದೀನಿ. ಆಮೇಲೆ ಬೇಕಾದ್ರೆ ಜಾಸ್ತಿ ಹೊತ್ತು ಮಾಡೋಣ. ಸೊ ಯೋಗ ಮೆಡಿಟೇಷನ್ ಮುಗಿಸಿ ನಾನು ಇಲ್ಲಿ ಬ್ರಷ್ ಮಾಡೋಕ್ಕೆ ಅಂತ ಬಂದೆ. ನಿಮಗೆ ನನ್ನ ಬ್ರಷ್ ತೋರಿಸ್ತಿದ್ದೀನಿ ನೋಡಿ. ಅನ್ಕೊಬೋದು ನೀವು ಇಷ್ಟು ದೊಡ್ಡೋಳಾದರೂ ಇದೇನು ಅಷ್ಟು ಚಿಕ್ಕ ಬ್ರಷ್ ಯೂಸ್ ಮಾಡ್ತಾರೆ ಅಂತ. ನಂಗೆ ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ. ನನ್ನ ಪ್ರಕಾರ ಏನು ಅಂದರೆ ನಾವು ಬ್ರಷ್ ಮಾಡಬೇಕಿರೋದು ಹಲ್ಲನ್ನ ಕ್ಲೀನ್ ಮಾಡೋಕ್ಕೆ, ಹೊಸಡನ್ನು ತೀವಿಯೋಕ್ಕಲ್ಲ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಬ್ರಷ್ ಆಗಿರೋದ್ರಿಂದ ಅದರದ್ದು ಹಲ್ಲುಗಳು ಚಿಕ್ಕದಿರುತ್ತೆ. ಅಂದರೆ ಸ್ಮಾಲ್ ಇರೋದನ್ನ ಬರೀ ಅಲ್ಲಿಗೆ ಮಾತ್ರ ಟಚ್ ಆಗುತ್ತೆ, ಹೊಸಡಿಗೆಲ್ಲ ಟಚ್ ಆಗೋದಿಲ್ಲ, ಹೊಸಡು ಹಾಲಾಗಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಚಿಕ್ಕ ಬ್ರಷ್ನ ಯೂಸ್ ಮಾಡ್ತೀನಿ. ಕ್ಯೂಟ್ ಅನಿಸುತ್ತೆ. ನೆಕ್ಸ್ಟು ನಾನು ಫೇಸ್ ವಾಶ್ ಮಾಡ್ತೀನಿ. ನಾನು ಒಂದು ಸಜೆಷನ್ ಕೊಡ್ತೀನಿ, ಚೆನ್ನಾಗಿ ಕ್ಲೆನ್ಸ್ ಮಾಡಿ. ಸೋಪಲ್ಲಿ ಮಾಡ್ತಿರೋ ಮತ್ತಲ್ಲಿ ಮಾಡ್ತಿರೋ ಸರ್ಕ್ಯುಲರ್ ಮೋಷನಲ್ಲಿ ಒಂದು 5 times ಆಗದಷ್ಟು ನಿಮಗೆ ಕ್ಲೆನ್ಸ್ ಮಾಡಿದ್ರೆ ಕೊಳೆ ಚೆನ್ನಾಗಿ ಹೋಗುತ್ತೆ. ಫ್ರೆಶ್ ಅಪ್ ಆಗಾದ್ಮೇಲೆ ನಾನು ಕಾಲೇಜ್ಗೆ ಹೋಗಬೇಕಿತ್ತು. ಸೊ ತಿಂಡಿ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಹೇಳ್ತೀನಿ. ಇಲ್ಲಿ ನಾನು ತೋರಿಸ್ತಿರೋದು ಜೀರಾ ವಾಟರ್. ನಾನು ಕುಡಿಯೋದಕ್ಕೆ ಮಾರ್ನಿಂಗ್ ಎದ್ದ ತಕ್ಷಣ ಕುಡಿತೀನಿ ನಾನು. ಅದು ಕುಡ್ದಾದ್ಮೇಲೆ ಶುರು ಮಾಡ್ಕೋತೀನಿ. ಫಸ್ಟು ಒಂದು ಪಾತ್ರೆಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕಿದೆ, ಹಾಗೆ ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ನೆಕ್ಸ್ಟ್ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನನಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ. ನಾನು ಅದನ್ನೇ ಯೂಸ್ ಮಾಡೋದು, ತೇಜು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದನ್ನು ಯೂಸ್ ಮಾಡಿ ಅದನ್ನು ಸ್ವಲ್ಪ ಹುರ್ಕೊಂಡ್ಮೇಲೆ ಹಸಿ ವಾಸನೆ ಆದಮೇಲೆ ನೆಕ್ಸ್ಟ್ ನಾನು ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಹಾಕ್ತೀನಿ, ಒಂದು 7 ಹಾಕಿದ್ದೆ. ಸೊ ಅದನ್ನು ಕ್ಲೀನಾಗಿ ಅದು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕಿ ಚೆನ್ನಾಗಿ ಅದೊಂಥರ ಸ್ಮ್ಯಾಶ್ ಆಗೋವರೆಗೂ, ಹಸಿ ಸ್ವಲ್ಪ ಹೋಗೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ನಾನೀಗ ತೋರಿಸ್ತೀನಿ ನೋಡಿ. ಒಂಥರ ಪೇಸ್ಟ್ ಥರ ಆಗುತ್ತದು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಮೋಸ್ಟ್ ಆಫ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋ ಮೆಥಡು ಹೇಳಬೇಕಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಆ ಥರ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ರೈಸ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು 2 ಪಾವ್ ಹಾಕಿದ್ದೀನಿ. ಸೊ 4.5 cups ನೀರು ಹಾಕಿದೆ. ನಿಮಗೆ ಎಷ್ಟು ಬೇಕು, ತುಂಬ ಮೆದುವಾಗಿ ಬೇಕಾ, ಉಡಿಯಾಗಿ ಬೇಕಾ, ಅದನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಗರಂ ಮಸಾಲ, ಆ್ಯಂಡ್ ನಿಮಗೆ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿನೂ ಕೂಡ ನೀವು ಯೂಸ್ ಮಾಡ್ಬೋದು. ಮೆಣಸಿನ್ಕಾಯಿ ಹಾಕಿರ್ತೀರ, ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ. ಅದಾದಮೇಲೆ ಚೆನ್ನಾಗಿ ಅದನ್ನು ತಿರುಗಿಕೊಂಡು, ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಿಲ್ಲ, ಪಾತ್ರೆ ಥರ ಯೂಸ್ ಮಾಡ್ತಿದ್ದೀನಿ ಕುಕ್ಕರ್ನ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ನನಗೆ ಲಾಸ್ಟಿಗೆ ಗೀ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಎಸೆನ್ಸ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಕುಕ್ಕರ್ ಥರ ಯೂಸ್ ಮಾಡ್ತಿಲ್ಲ. ಸೊ ನಾನಿವಾಗ ಕ್ಯಾಪ್ ಮುಚ್ಚಿಬಿಟ್ಟು ಅದು ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಬಾರಕ್ಕೋಸ್ಕರ ಅದ್ರ ಮೇಲೆ ನಾನು ಒಂದು ಕಲ್ಲನ್ನ ಪ್ಲೇಸ್ ಮಾಡ್ತಿದ್ದೀನಿ.
ಮತ್ತು ಕಾಲೇಜಿಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಆ ಬೇಯೋ ಗ್ಯಾಪಲ್ಲೇ ಅಡುಗೆ ಮನೆಯಲ್ಲಿ ಏನೇನಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ಬೇರೆ ಬೇರೆ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ಸೊ ನನಗೆ ಒಂಥರ ಗರ್ಲಿ ಫೀಲಿಂಗ್, ಹಳ್ಳಿ ಕಡೆ ಹೆಣ್ಮಕ್ಳು ಸ್ವಲ್ಪ ಕೆಲಸ ಆ ಥರ ಎಲ್ಲ ತುಂಬ ಇಷ್ಟ. ಸೊ ಅದಕ್ಕೆ ಹೇಗೋ ಅಮ್ಮ ಇರಲಿಲ್ಲ, ಸೊ ನಮಗೆ ಆ ಕೆಲಸ ಎಲ್ಲ ಇರುತ್ತೆ, ಹಾಗೆ ಬಿಟ್ಟೋಗೋಕ್ಕಂತೂ ಆಗಲ್ಲ. ಸೊ ಬೇಗ ಅಲ್ಲಿ ಟೊಮೆಟೊ ಬಾತ್ ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಬಂದು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಕೂಡ ಹಾಕಿ ಮುಂದೆಗಡೆ ಗೇಟ್ನೂ ಕೂಡ ಕ್ಲೀನ್ ಮಾಡಿ, ಅಂದರೆ ಮುಂದೆಗಡೆ ಬಾಗಿಲ ಕಡೆ ಒಂದು ಗೇಟ್ ಇದೆ, ಸೊ ಅದನ್ನು ಕೂಡ ಎಲ್ಲ ಕ್ಲೀನಾಗಿ ಗುಡಿಸಿ ನೀರು ಹಾಕಿ ಹಾಗೆ ರಂಗೋಲಿ ಹಾಕಿದೆ. ನೋಡಿ ಹೇಗಿದೆ ಅಂತ. ಸ್ವಲ್ಪ ಸಿಂಪಲ್ಲಾಗೇ ಬಿಟ್ಟಿದ್ದೀನಿ, ತುಂಬ ಏನು ಬಿಡಿಸಿಲ್ಲ. ಹಾಗೆ ಇದು ನನ್ನ ಹೊಸ್ಲನ್ನ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಫಾಸ್ಟಿಂಗ್ ಬ್ರೇಕ್ ಮಾಡೋಕ್ಕೂ ಮುಂಚೆ ನಾನು ಡ್ರೈ ಫ್ರೂಟ್ಸ್ನ ತಿಂದೆ. ಹಲೋ ಗೈಸ್, ನಾನೀಗ ತಿಂಡಿ ರೆಡಿ ಆಯಿತು. ಮತ್ತು ಗ್ಯಾಪಲ್ಲಿ ಅದು ಟೊಮೆಟೊ ಬೇಯೋಷ್ಟಕ್ಕೆ ಹೋಗಿ ಬಾಗಿಲುಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಬಂದಿದ್ದೀನಿ. ಈಗ ಅಡುಗೆ ಮನೆ ಆ ಗ್ಯಾಪಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ತಿಂದು ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಿದ್ದೀನಿ 11 o'clockಗೆ. ನೆಕ್ಸ್ಟ್ ಈಗ ತಿಂದು ಸ್ನಾನ ಮಾಡಿ ಪೂಜೆ ಮಾಡಿ ಕಾಲೇಜಿಗೆ ಹೋಗೋದು. ಸೊ ಅಲ್ಲೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಗಾಯ್ಸ್. ಸ್ನಾನ ಮಾಡಿರೋ ಟೊಮೆಟೊ ಬಾತ್ ರೆಡಿಯಾಗಿದೆ. ಅದನ್ನು ಸ್ವಲ್ಪ ಅರಳಕ್ಕೆ ಇಟ್ಬಿಟ್ಟು ಓಕೆ, ಟೊಮೆಟೊ ಬಾತು ರೆಡಿಯಾಗಿದೆ. ಇವಾಗ ನನ್ನ ಕೆಲಸ ಬಂದು ಒಂಚೂರು ಮನೆ ಕೆಲಸ ಇದೆ. ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಹೂವು ಬಿಡಿಸ್ಕೊಂಡು ಬಂದುಬಿಟ್ಟು ಪೂಜೆ ಮಾಡಬೇಕು. ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಬೇಕು. ನಾನು ಒಂದೇ ಸತಿ ಕಾಲೇಜಿಗೆ ರೆಡಿ ಆಗಿಬಿಟ್ಟು ಪೂಜೆ ಮಾಡಿ ತಿಂದು ಕಾಲೇಜ್ಗೆ ಹೋಗ್ತೀನಿ. ಇವಾಗ ನನ್ನ ಸ್ನಾನ ಆಯಿತು. ಇವಾಗ ನನ್ನ ಕೆಲಸ ಬಂದು ಇವಾಗ ನಾನು ರೆಡಿ ಆಗಬೇಕು. ಬೇಗ ಟೈಮ್ ನಾನು 1/2 hour ಇದೆ. ಅಷ್ಟೊಂದಿಗೆ ರೆಡಿಯಾಗಿ ಓಡಬೇಕು. ಇವಾಗ ಸ್ವಲ್ಪ ಕ್ವಿಕ್ಕಾಗಿ ರೆಡಿಯಾಗಿ ಬಿಡೋಣ. ನಾನು ಫಸ್ಟ್ ಹಚ್ತಾ ಇರೋದು ನಿವಿಯಾ ಮಾಯ್ಶ್ಚರೈಸರ್. ಎಲ್ಲರಿಗೂ ಗೊತ್ತಿರೋ ಹಂಗೆ, ನನ್ನ ವಿಡಿಯೋ ನೋಡೋರಿಗಂತೂ ಗೊತ್ತಿರುತ್ತೆ. ನಾನು ಇತ್ತೀಚೆಗೆ ಸ್ವಲ್ಪ ಆ್ಯಕ್ಟಿವ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಟಿವ್ ಆಗಿದ್ದೀನಿ, ಪರವಾಗಿಲ್ಲ. ಕೆಲವೊಂದು ವೀಡಿಯೋಸ್ ಚೆನ್ನಾಗಿ ಓಡಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂದ್ಕೋತೀನಿ. ನಿಮಗೇನಾದರೂ ನನ್ನ ಕಡೆಯಿಂದ ಈ ವಿಡಿಯೋಸ್ ಬರ್ಬೋದು ಬಿಂದು, ಇದನ್ನು ಮಾಡು ಅಂತ ಏನೋ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಥವಾ ನನ್ನ ಇನ್ಸ್ಟಾಗ್ರಾಮ್ bindu_ರಾಗ ಅಲ್ಲಿ ಹೋಗ್ಬಿಟ್ಟು ನಂಗೆ DM ಕೂಡ ಮಾಡಿ. ಇಲ್ಲಾಂದರೆ ಈ ವಿಡಿಯೋಸ್ ಕೆಳಗಡೆ ಕಮೆಂಟ್ ಕೂಡ ಮಾಡಿ. ನಾನು ಎಲ್ಲ ಕಮೆಂಟ್ನೂ ನೋಡ್ತೀನಿ. ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ನೀವು ಐಡಿಯಾ ಕೊಡಿ, ನಾನು ಅದನ್ನು ಮಾಡ್ತೀನಿ. ಆ್ಯಸ್ ಯೂಶುವಲ್ ವಿಂಟರ್ ಇರಲಿ ಸಮ್ಮರ್ ಇರಲಿ ಯಾವಾಗಲೇ ಇರಲಿ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ನನ್ನ ಸ್ಕಿನ್ ಹೇಗಿತ್ತು. ಅಂದರೆ ನಾನು ಆ್ಯಸ್ ಯೂಶುವಲ್ ವೈಟ್ ಇದ್ದೀನಿ, ಬಟ್ ಆದರೆ ಈ ಟ್ಯಾನಿಂದ ಸ್ವಲ್ಪ ನನಗೆ ಏನು ಅನ್ಕೊಬಿಡಿ ಗೈಸ್, ವೈಟ್ ಇದ್ದೀನಿ ಹಂಗೆ ಹಿಂಗೆ ಅಂತ ಕೊಚ್ಕೋತೆ. ನೋ ನಾಟ್ ಲೈಕ್ ದಟ್. ಹೇಳ್ತಾ ಇದ್ದೀನಿ, ನನ್ನ ಸ್ಕಿನ್ ಟೋನ್ ವೈಟೇ, ಬಟ್ ಆದರೆ ನನಗೆ ಈ ಸನ್ ಬನ್ನಿಂದ ಅಂದರೆ ಈ ಟ್ಯಾನ್ ಆಗೋದ್ರಿಂದ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ. ಸ್ವಲ್ಪ ನಾನು ಡಾರ್ಕ್ ಆಗಿಬಿಟ್ಟಿದ್ದೆ. ಈಗ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಟ್ಯಾನಿಂಗ್ನ ಒಗಿಸ್ಕೊಂಡಿದ್ದೆ. ಹೇಳ್ತೀನಿ ನಿಮಗೆ, ನಾನು ನೋಡ್ತೀನಿ ಯಾವ್ದಾದ್ರು ಹಳೆಯ ಫೋಟೋಸ್ ಇದ್ದರೆ ನಂದು, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಹೇಗಿದ್ದೆ ಅಂತ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನಾನು ಇಲ್ಲೇ ನೀವು ನೋಡ್ತಾ ಇರ್ಬೋದು. ನಿಮಗೆ ಚೆನ್ನಾಗಿ ಕಾಣಿಸಿಗುತ್ತಲ್ಲ, ಯಾಕೆಂದರೆ ನಿಮಗೆ ಮೊದಲು ನಾನು ನೋಡಿರಲ್ಲಲ್ವ, ಇವಾಗ ನೋಡ್ತಾ ಇರೋದು. ನೋಡ್ತೀನಿ, ಆದರೆ ಹಿಂದೆ ಯಾವ್ದಾದ್ರು ವೀಡಿಯೋಸ್ನ ಇದ್ದರೆ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಕೂಡ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಏನೆಲ್ಲ ಯೂಸ್ ಮಾಡಿದೆ ಸ್ಕಿನ್ ಕೇರ್ಗೆ ಅಂತ. ಸ್ವಲ್ಪ ಕ್ವಿಕ್ಕಾಗಿ ಹೋಗಬೇಕು. ನನಗೆ ಪೂಜೆ ಮಾಡಿಲ್ಲ, ಇನ್ನೂ ನನ್ನ ರೆಡಿ ಕೂಡ ಆಗಿಲ್ಲ. ಎಸ್, ಬೇಗ ಹೋಗ್ಬಿಟ್ಟು ರೆಡಿ ಆಗಿಬಿಡೋಣ. ಟೈಮ್ ಬೇರೆ ಆಗೋಗಿತ್ತು. ಸೊ ನಾನು ಏನೂ ಕಾನ್ಸಂಟ್ರೇಟ್ ಮಾಡಿಲ್ಲ. ನಾನು ಪೂಜೆ ಮಾಡಬೇಕಾದ್ರೆ ವೀಡಿಯೋ ಆಗ್ತಿದ್ಯೋ ಇಲ್ಲವೋ ಅವೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಶ್ರದ್ಧೆಯಿಂದ ಮಾಡಬೇಕು. ಸೊ ನಾನು ಇಲ್ಲಿ ಏನು ಅಬ್ಸರ್ವ್ ಮಾಡಿದೆ, ನನ್ನ ಪಾಡಿಗೆ ನಾನು ವೀಡಿಯೋಗೆ ಇಟ್ಬಿಟ್ಟು ಹೋಗಿ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ. ಏನಾದರೂ ಅಕ್ವಾಡಾಗಿ ಕಾಣಿಸಿದೆ, ಐ ಆಮ್ ಸಾರಿ, ಕಾಣಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಬೇಗ
ಪೂಜೆಗೆ ಹೂಗಳನ್ನೆಲ್ಲ ಕಿತ್ಕೊಂಡು ಬಂದು ನಾನು ಪೂಜೆನ ಮುಗಿಸ್ದೆ. ಎಷ್ಟು ಹೂವು ಸಿಕ್ತೋ ಅಷ್ಟು ಹೂವುಗಳಲ್ಲೇ ದೇವರಿಗೆ ಮುಡಿಸಿ ನಾನು ಪೂಜೆ ಮಾಡಿದೆ. ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ನೆಮ್ಮದಿ, ಏನೋ ಪಾಸಿಟಿವಿಟಿ. ನೋಡಿ ಎಷ್ಟು ಚೆಂದ ಕಾಣಿಸುತ್ತಲ್ಲ, ಹೂವು ಎರಚೋದು, ಅದರ ಡೆಕೋರೇಷನ್ ಮಾಡೋದು, ತುಂಬ ಖುಷಿ ಆಯಿತು. ನಾನು ಇವಾಗ ರೆಡಿಯಾಗಿದ್ದಾಯಿತು, ಪೂಜೆ ಆಗಿದ್ದಾಯಿತು. ಈಗ ಪಟ 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 ಬಾಕ್ಸಿಗೆ ಊಟ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ನಾನು ಕಾಲೇಜಲ್ಲಿ ಸಿಗ್ತೀನಿ ನಿಮಗೆ. ಬಾಯ್. ಟಡಾ, ಇದೇ ನನ್ನ ಕಾಲೇಜ್ ಔಟ್ಫಿಟ್. ಇವತ್ತು ಒಂದೇ ಒಂದು ಕ್ಲಾಸ್ ಇದ್ದಿದ್ದರಿಂದ ನಾನು ಟೆನ್ಷನ್ ತಗೊಳ್ಳೆ. ಯಾವ ಡ್ರೆಸ್ ಸಿಗ್ತೋ ಅದನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚಳಿ ಇದ್ದಿದ್ದರಿಂದ ನನ್ನ ಕೋಟ್ನ ಚೇಂಜ್ ಮಾಡಿ ಬೇರೆ ಕೋಟ್ನ ಹಾಕ್ಕೊಂಡೆ. ಒಂದು ಅಬ್ಸರ್ವ್ ಮಾಡಿದ್ದೀರಾ, ಕ್ರಾಕ್ಸ್ ಅನ್ನೋದು ಒಂಥರ ಹಾರ್ಟ್ ಇದ್ದಂಗೆ. ಅದು ಏನೇ ಡ್ರೆಸ್ ಹಾಕಿದ್ರು, ಚೂಡಿ ಹಾಕಿದ್ರು, ಏನೇ ಡ್ರೆಸ್ ಹಾಕಿದ್ರು, ಟ್ರೆಡಿಷ್ನಲ್ ಆಗಲಿ ಮಾಡ್ರನ್ ಆಗಲಿ, ಕ್ರಾಕ್ಸ್ ಇರಲೇಬೇಕು. ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್. ತುಂಬ ರಶ್ ಇತ್ತು. ನಾನು ಕಾಲೇಜಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಕಾಲೇಜ್ ಬಿಟ್ಟ ಮೇಲೆ ಹೋಗ್ತಾ ಇದ್ದೀನಿ. ಯಾವ ಪ್ಲೇಸ್ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಟೋಲಿ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ, ಇಲ್ಲಿಂದ ಬಸ್ಸಲ್ಲಿ ನಮ್ಮ ಊರಿಗೆ ಹೋಗಿ ನೆಕ್ಸ್ಟ್ ನಾನು ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಬೇಕಿತ್ತು, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದೆ. ಆ್ಯಂಡ್ ಮೈ ಫೇವ್ರೆಟ್ ಪಾಕೆಟ್ ಪರ್ಫ್ಯೂಮ್ ಕೂಡ ತೊಗೊಂಡೆ. ಮನೆಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ನಾನು ಸೂಪರ್ ಮಾರ್ಕೆಟಿಂದ ಡಾರ್ಕ್ ಚಾಕ್ಲೇಟ್ನ ತೊಗೊಬಂದಿದ್ದೆ. ಸೊ ಅದನ್ನು ತಿಂದ್ಕೊಂಡು ಸ್ವಲ್ಪ ಯೂಟ್ಯೂಬ್ನ ಸ್ಕ್ರಾಲ್ ಮಾಡಿಕೊಂಡು, ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡಿಕೊಂಡು, ಆಫ್ಕೋರ್ಸ್ ಸ್ವಲ್ಪ ರೆಸ್ಟ್ ತೊಗೊಂಡೆ. ಮಮ್ಮಿ ಬಂದರು. ಸೊ ಈಗ ಊಟ ಮಾಡಿ ನಾನು ಡೇನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಂಟರ್ನಲ್ಸ್ ಇರುತ್ತೆ, ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ನೋಡೋಣ ನೆಕ್ಸ್ಟ್ ನಮ್ಮ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅನಿಸುತ್ತೆ, ನಾನು ಏನು ಮಾಡಬಹುದು ಅನಿಸುತ್ತೆ, ಅದನ್ನು ಕೂಡ ನಾನು ಕಮೆಂಟ್ ಮಾಡಿ, ನಾನು ಅದನ್ನು ಖಂಡಿತವಾಗ್ಲೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.